ನಮ್ಮ ಮೆಂತ್ಯ ಸೊಪ್ಪಿನ ಜುಣಕ ರೆಡಿ ಆಗ್ಯದ ನೋಡ್ರಿ. ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ? ನಾನು ಆರಾಮು, ನೀವೆಲ್ಲ ಆರಾಮ ಅನ್ಕೊತೀನಿ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಮೆಂತ್ಯ ಸೊಪ್ಪಿನ ಜುಣಕ ಮಾಡಾಕತ್ತೀನಿ. ಜುಣಕ ಅಂದ್ರೆ ಐ ಥಿಂಕ್ ನಮ್ಮ ಸೈಡ್ದವ್ರಿಗೆ ಅಂದರೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರ್ತದೆ ಜುಣಕ ಅಂಥೇಳಿ. ಕಡಲೆ ಹಿಟ್ಟಿಂದ ಮಾಡ್ತಾರೆ. ಇದು ಕಡಲೆ ಹಿಟ್ಟು ಕಾಣಿಸಾಕತ್ತದಲ್ಲ. ಹಾಂ, ಕಡಲೆ ಹಿಟ್ಟು ಒಂದು ಅರ್ಧ ಕಪ್ ತೊಗೊಂಡೀನಿ. ಕಡಲೆ ಹಿಟ್ಟಿಂದ ಮಾಡ್ತಾರೆ. ಅದರೊಳಗೆ ನಾನು ಮೆಂತ್ಯ ಸೊಪ್ಪು ಹಾಕ್ಲಾಕತ್ತೀನಿ. ಅದಕ್ಕೆ ಮೆಂತ್ಯ ಸೊಪ್ಪಿನ ಜುಣಕ ಅಂತ ಇದ್ರ ಹೆಸರು. ಅದಕ್ಕೆ ಏನೇನು ಬೇಕು ಅಂದ್ರೆ ಸಿಂಪಲ್, ಮನೆಯಾಗಿ ಏನೂ ಇಲ್ಲ, ಬರೀ ಮೆಂತ್ಯ ಸೊಪ್ಪು ಇತ್ತಂದ್ರೆ, ಕಡಲೆ ಹಿಟ್ಟಂತರೂ ಇದ್ದೇ ಇರ್ತದೆ ಎಲ್ಲರ ಮನ್ಯಾಗ. ಮೆಂತ್ಯ ಸೊಪ್ಪು ಇತ್ತು ಅಂದ್ರೆ ಎಷ್ಟು ಪಟ್ಟಂತ ಆಗ್ತದೆ ಅಂದ್ರೆ ಒಂದು ಚಪಾತಿ ರೊಟ್ಟಿ ಜೊತೆ, ಇಲ್ಲ ಬರೀ ಅನ್ನ ಮಾಡ್ಕೊಂಡ್ರು ಅನ್ನ ಜೊತೆನೇ ನಡೀತದೆ. ಈಗ ಅದಕ್ಕೆ ಏನೇನು ಬೇಕು ಅಂದರೆ ಮೆಂತ್ಯ ಸೊಪ್ಪು ಮತ್ತು ಅರ್ಧ ಬಟ್ಲು ನಾನು ಕಡ್ಲೆ ಹಿಟ್ಟು ತೊಗೊಂಡೀನಿ. ಕಡ್ಲೆ ಹಿಟ್ಟು ಸ್ವಲ್ಪ ನಾನು ಒಂದು 4 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡೀನಿ. ಮತ್ತು ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ. ಒಂದು ಅರ್ಧ ಉಳ್ಳಾಗಡ್ಡಿ ಹುಳ್ಕೊಂಡೀನಿ, ಜಾಸ್ತಿ ಹುಳ್ಕೊಂಡಿಲ್ಲ. ಮತ್ತು ಎಣ್ಣೆ, ಮಸಾಲೆ ಡಬ್ಬಿ, ಒಂದು ಗ್ಲಾಸ್ ನೀರು ತೊಗೊಂಡೀನಿ. ಯಾಕಂತ ಹೇಳ್ತೀನಿ ಆಮೇಲೆ. ಇದು ಒಂದು ಬಾಣಲೆ ಇಟ್ಕೊಂಡೀನಿ. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಲೆಸನ್ ನಂಬರ್ 1. ಈಗ ಇದು ಬಿಸಿ ಆಗೈತಿ. ಈಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ಈಗ ಸಾಸಿವೆ, ನಾನು ಜೀರಿಗೆ ಜಾಸ್ತಿ ಹಾಕೊಳಕತ್ತೀನಿ, ಸಾಸಿವೆ ಕಡಿಮೆ ಹಾಕ್ಕೊಂಡೀನಿ. ನಾನು ಸ್ವಲ್ಪ ಶೇಂಗಾ ಹಾಕೊಳಕತ್ತೀನಿ. ಅದು ಆಪ್ಷನ್ನು, ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ, ಇಷ್ಟ. ಸೊ ಶೇಂಗಾ, ಅದಕ್ಕೆ ಒಗ್ಗರಣೆದ ಶೇಂಗಾ ಹಾಕೊಳಕತ್ತೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಏನು ಜಜ್ಜಿ ಇಟ್ಕೊಂಡಿದ್ದೀವಲ್ಲ, ಬೆಳ್ಳುಳ್ಳಿ ಹಾಕ್ಕೊಂಡೆ. ಈಗ ಇದಕ್ಕೆ ಉಳ್ಳಾಗಡ್ಡಿ ಏನು ಕಟ್ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಹಾಕ್ಕೊಂಡೀನಿ. ನಾನು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೋದು. ನನಗೆ ಅರ್ಧ ಇತ್ತು, ಸೊ ಅದಷ್ಟೇ ಕಟ್ ಮಾಡ್ಕೊಂಡೀನಿ. ಇದು ಪೂರ್ತಿ ಕೆಂಪಾಗಬೇಕಂತ ಏನಿಲ್ಲ, ಉಳ್ಳಾಗಡ್ಡಿ ಸ್ವಲ್ಪ ಇದು ಆಗಿದೆ ಅಂದರೆ ಸಾಕು, ಮೆತ್ತಗಾದ್ರೆ ಸಾಕು. ಈಗ ಇದಕ್ಕೆ ಹಸಿಮೆಣಸಿಗೆ ಪೇಸ್ಟನ್ನು ಇಟ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಳಕತ್ತೇನೆ. ಈಗ ಇದಕ್ಕೆ ಅರಿಶಿನ, ಮತ್ತು ಹೀಗೆ ಉಪ್ಪನ್ನು ಹಾಕ್ಕೊತಾ ಇದ್ದೇನೆ. ಈಗ ನಾವು ಒಂದು ಗ್ಲಾಸ್, ಸಣ್ಣ ಗ್ಲಾಸ್ಲೆ ನೀರು ಇಟ್ಕೊಂಡೇನಲ್ಲ, ಅದು ಈಗ ಹಾಕ್ಕೊತೀನಿ. ಹೀಗೆ ಮೆಂತ್ಯ ಸೊಪ್ಪನ್ನು ಹಾಕೊಂಡ್ಬಿಡೋದು. ನಾ ಏನು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡೇನಲ್ಲ, ಇನ್ನು ನೀರು ಕುದಿಯೋಕ್ಕಿಂತ ಮುಂಚೆನೇ ಮೆಂತ್ಯ ಸೊಪ್ಪು ಹಾಕ್ಕೊತೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕು ನೋಡಿರಿ. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಇದನ್ನು ಈಗ ನೀರು ಕುದಿ ಬರಲಿ, ನೀರು ಕುದಿಲಿ, ಆವಾಗ ಕಡಲೆ ಹಿಟ್ಟು ಹಾಕೊಳ್ಳೋಣಂತ. ಈಗ ಕುದಿಲಾಗತ್ತದ ಇದು ನೀರು. ಈಗ ಕುದಿಲಾಗತ್ತದಲ್ಲ, ಇದು ಕಡ್ಲೆ ಹಿಟ್ಟು ಏನು ಮಾಡೀನಿ, ಹಾಗೆ ಡೈರೆಕ್ಟಾಗೂ ಹಾಕೋಬೋದು, ಏನಂತಾರೆ ಹಿಟ್ಟು. ಆದ್ರೆ ಒಂದು ಕೈಯಾಗ ಫೋನ್ ಹಿಡ್ಕೊಂಡು ಒಂದು ಕೈಯಾಗ ತಿರುಗಿಸೋಷ್ಟಿಗೆ ಗಂಟೆ ಆಗ್ಬಿಡ್ತದೆ ಅಂಥೇಳಿ ನಾನೇನು ಮಾಡೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡೀನಿ. ಯಾಕಂದ್ರೆ ಯಾವಾಗ ಗಂಟಾಗಂಗಿಲ್ಲ ಅದಕ್ಕೆ. ಈಗ ಇದನ್ನು, ಈ ಕಡಲೆ ಹಿಟ್ಟು ನೀರಾಗಿ ಕಲಿಸ್ಕೊಂಡಿದ್ದನ್ನು ಇದಕ್ಕೆ ಸುರಿತಾವೆ. ಈಗಿದು ಕಲಿಸ್ಕೊಂಡು ತಗೋಣ. ಒಬ್ಬರು ವಿಡಿಯೋ ಮಾಡೋರಿದ್ರೆ
ಹಾಗೆ ಹಾಕ್ಕೊಂಡು ಹಾಗೆ ಕಲಿಸ್ಕೊಂತಿರ್ಬೇಕು. ಹೀಗಿದು ಇದು ಕಲಿಸಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು ಹಾಗೆ ಇದು ಕೈಯಾಡಿಸ್ಕೊತಿರ್ಬೇಕು, ಕುದೀತಿರ್ತದೆ. ಸ್ವಲ್ಪ ಗಟ್ಟಿ ಆಯಿತು ಅಂದ್ರೆ ನಿಮಗೆ ನೋಡಿರಿ, ಭಾಳ ಅಳಸಾದ್ರೆ ಒಂಚೂರು ಗಟ್ಟಿ ಆಗ್ತದೆ ಅದು. ಹಾಗೆ ಬಿಟ್ಟರೆ ಇಲ್ಲ ಇಷ್ಟಕ್ಕೆ ತೆಗೆದ್ರೂ ನಡೀತದೆ. ಇಲ್ಲ ಒಂದು ಸ್ವಲ್ಪ ಇನ್ನೊಂದು ಚೂರು ಗಟ್ಟಿ ಆಗಲಿ ಅಂದ್ರೆ ಆಗ್ತದೆ. ಈಗ ಹಾಗೆ ಬಿಟ್ಟರೆ ಇದೆಲ್ಲ ನಮ್ಮ ಸೈಡು ಉತ್ತರ ಕರ್ನಾಟಕ ಹಳ್ಳಿ ಸೈಡೆಲ್ಲ ಏನೂ ತರಕಾರಿ ಇಲ್ಲ ಅಂತಂದ್ರೆ ಮನೆಯಾಗಂತೂ ಕಡ್ಲೆ ಹಿಟ್ಟು ಇದ್ದೇ ಇರ್ತವಲ್ಲ, ಪಟ್ಟಂತ ರೊಟ್ಟಿ ಜೊತೆ ಪಲ್ಯ ಮಾಡ್ಕೊಂಬಿಡ್ತಿದ್ರು. ಏನು ತರಕಾರಿ ಬೇಕೇ ಬೇಕಂತ ಏನಿಲ್ಲ. ಏನರ ಕಾಳು ಅದು ಇದ್ರೆ ಕಾಳು, ಇಲ್ಲ ಅಂದರೆ ಹಿಟ್ಟಿನ ಪಲ್ಯ ಜುಣಕ ಅಂತ ಹಂಗಂತಾರೆ. ಒಂದ್ಸಲ ಮನೆಯಾಗ ಮಾಡ್ಕೊಂಡು ನೋಡಿರಿ, ಹೆಂಗೆ ಬಂತು, ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ ಮಾಡಿರಿ. ಇದು ಇನ್ನೊಂದು ಚೂರು ಕುದಿಲಿ. ನಾನು ಸಣ್ಣ ಇಟ್ಟಿದ್ದೆ, ಸ್ವಲ್ಪ ಜೋರು ಇಡ್ತೀನಿ, ಕುದೀತದೆ. ಹಾಂ, ನಮ್ಮ ಜುಣಕ ರೆಡಿ. ಬಿಸಿ ಬಿಸಿ ರೊಟ್ಟಿ ಇಲ್ಲ ಸಜ್ಜಿ ರೊಟ್ಟಿ ಯಾವುದಾದ್ರೂ, ಇಲ್ಲ ಚಪಾತಿ ಯಾವುದಾದ್ರೂ ನಡೀತದೆ. ನೀವು ಎದ್ರ ಜೊತೆ, ಇಲ್ಲ ಬಿಸಿ ಅನ್ನ ಇದ್ರೂ ಅನ್ನ ಜೊತೆನೂ ಓಕೆ, ಯಾವುದಾದ್ರೂ ಪರವಾಗಿಲ್ಲ. ನಮ್ಮ ಜುಣಕ ಈಗ ರೆಡಿ. ನಾನು ಶೇಂಗಾ ನನಗೆ ಬೇಕಾಗಿ ಹಾಕ್ಕೊಂಡೀನಿ, ಅದು ಆಪ್ಷನ್ನು. ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೇಳ್ರಿ. ನೆಕ್ಸ್ಟಿಗೆ ಏನರ ಬೇಕು ಅಂದರೆ ಜುಣಕದ ವಡಿನೂ ಮಾಡ್ತಾರೆ. ನಮ್ಮ ಜುಣಕ ಮೆಂತ್ಯ ಸೊಪ್ಪಿನ ಜುಣಕ ರೆಡಿ. ಏನಿದ್ರು ಊಟ ಮಾಡೋದಷ್ಟೇ.